ಗಾಯತ್ರಿ, ಮೈತ್ರಿ ಹಾಗೂ ಸಹನಾ ಅವರು. ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ನಿಖಿಲನೆ ತನ ದೇವಿ ಸುತನೆ ನಿಖಿಲನೆ ತನ ದೇವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ನೂತನ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಹಾಗೂ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟೇಶ್ ನಾಯಕ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಹಿರಿಯ ಪತ್ರಕರ್ತರು ಹಾಗೂ ಡೆಕ್ಕನ್ ಹರ್ಲ್ಡ್ ಪತ್ರಿಕೆಯ ಸಂಪಾದಕರು ಆಗಿರ್ತಕ್ಕಂಥ ಶ್ರೀನಿವಾಸ್ ಸಿರ್ನೂರ್ಕರ್ ಸರ್ಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಹಿರಿಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಗೋಪಾಲ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಜಯತೀರ್ಥ ಪಾಟೀಲ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೆರಡು ಪ್ರಾಸ್ತಾವಿಕ ಮಾತನಾಡ. ಇಂದಿನ ಸಮಾರಂಭದಲ್ಲಿ ಪೂಜ್ಯ ಶ್ರೀ ಕರುಣೇಶ್ವರ ಮುಖಂಡಾಗ ಬಹಳಷ್ಟು ಅವರು ಮನಪೂರ್ವಕವಾಗಿ ಒಪ್ಪಿ, ಅದೇ ರೀತಿ ನೂತನ MLC ಆಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು ಎಷ್ಟು ಕಾರ್ಯ ಸಾಧನೆ ಮಾಡಿದರೋ ಅವರಷ್ಟೇ ಸಮಾನವಾಗಿ ವಾದಿಲ ಸರ್ ಕೇಳಿದೆವು ಬರ್ರಿ ಅಂತದ. ಅರೆ ನಾವು ಸದಾ ಇದ್ದಿದ್ದೀವಿ ನಿಮ್ಮ ಜೊತೆಯಲ್ಲಿ, ನೀವೇ ಯಾಕಂದ್ರೆ ಆತನ ಕೃತ್ಯಗಳಿಂದ ಅದು ಅಭಿವ್ಯಕ್ತಿ ಆಗಬೇಕು. ಆ ಕೃತಿಯಿಂದ ಅಭಿವ್ಯಕ್ತಿ ಆದಾಗ ಮಾತ್ರ ಇತಿಹಾಸದ ಪುಟಗಳನ್ನು ವ್ಯಕ್ತಿ ಅಲಂಕರಿಸ್ತಾನೆ. ವೋಟರ್ ಲಿಸ್ಟು, ರೇಷನ್ ಕಾರ್ಡ್ದಾಗ ಎಲ್ಲರದು ಹೆಸರಿರ್ತಾವೆ. ಅದಕ್ಕೆ ವಿವೇಕಾನಂದರ ವಾಕ್ಯ ನಾವು ತಲೆಗೆ ಬರ್ದೀವಿ, ತಾವು ನೋಡಿರಬೇಕು. ದೇ ಅಲೋನ್ ಲಿವ್ ಟು ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಇನ್ನೊಬ್ಬರಿಗಾಗಿ ಬದುಕಿದ್ದಾರೆ ಅವ್ರದ್ದು ಮಾತ್ರವೇ ಜೀವನ, ಉಳಿದವರು ಬದುಕಿದ್ದರೂ ಸತ್ತಂತೆ ಅಂತ ಕಠೋರ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಅದನ್ನು ನಾವು 100ಕ್ಕೆ 100 ಆಗದೇ ಇದ್ದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ನಮ್ಮ ದೇಶ ಎಷ್ಟು ದೊಡ್ಡದದನೋ, ಎಷ್ಟು ವಿಶಾಲ ಆಗಿದೆ, ಅಷ್ಟೇ ಸಮಸ್ಯೆಗಳು ನಮ್ಮ ದೇಶದಲ್ಲಿದೆ. ಈ ದೇಶದ ಸಮಸ್ಯೆಗಳನ್ನು ಯಾವುದೇ ಒಂದು ಸರ್ಕಾರ, ಯಾರೋ ಒಬ್ಬರು ರಾಜಕಾರಣಿಗಳು, ಯಾರೋ ಒಬ್ಬ ಶ್ರೀಮಂತ ಟಾಟಾ ಬಿಲ್ಲನ್ನು ಬಗೆಹರಿಸ್ತಾರೆ ಅಂತ ನಾವು ತಿಳ್ಕೊಬಾರ್ದು. ಎಲ್ಲ ಸಮಸ್ಯೆಗಳಿಗೆ ನಾವೆಲ್ಲರೂ ಕಾರಣೀಭೂತರು. ಆ ಸಮಸ್ಯೆ ಪರಿಹಾರಕ್ಕೂ ನಾವೇ ಒಂದು ಮಾರ್ಗದರ್ಶಕರು. ಇದನ್ನು ನಾವು ತಲೆಯಲ್ಲಿಟ್ಟುಕೊಂಡು ನಮ್ಮ ಮಟ್ಟದಲ್ಲಿ, ನಮ್ಮ ಭಾಗದಲ್ಲಿ ಈ ಸೇವಾ ಚಟುವಟಿಕೆಗಳನ್ನು ಮಾಡಿದಾಗ ಅನೇಕ ಆಸೆಯ ಕಣ್ಣುಗಳು ನಮ್ಮ ಕಡೆ ನೋಡ್ತಾ ಇವೆ. ಎಷ್ಟೋ ಅನಾಥ ಮಕ್ಕಳಿರಲಿ, ಅನಾಥ ವೃದ್ಧರಾಗಿರ್ಬೋದು, ಪರಿತ್ಯಕ್ತ ಮಹಿಳೆಯರಾಗಿರ್ಬೋದು, ಅನೇಕ ಸಮಸ್ಯೆಗಳು ನಮ್ಮ ದೇಶ. ದೇವದಾಸಿ ಪದ್ಧತಿ ಇರ್ಬೋದು, ದೇವದಾಸಿ ಸಂತಾನ ಇರ್ಬೋದು. ಇವತ್ತು ನಾವು ಹೊಸದೊಂದು ಸಮಸ್ಯೆ ನಿರ್ಮಾಣ ಆಗಿದೆ. ಏಡ್ಸ್ HIV ಪೀಡಿತರು ಅಥವಾ ಅವ್ರ ಮಕ್ಕಳು, ಎಷ್ಟು ಸಮಸ್ಯೆಗಳು. ಆದರೆ ಈ ಸಮಸ್ಯೆ ಯಾವುದೋ ದೇಶದವರು ಬಂದು ಪರಿಹಾರ ಮಾಡ್ತಾರೆ, ಯಾವುದೋ ಒಬ್ಬರು ಮಾಡ್ತಾರೆ ಅಂತ ಎಂಬುದನ್ನು ನಾವು ನೋಡದೇ ನಮ್ಮ ಮಟ್ಟದಲ್ಲಿ, ನಮ್ಮ ಭಾಗದಲ್ಲಿದ್ದಂಥ ಸೇವಾ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟು, ಎಲ್ಲನೂ ಮಾಡಲಿಕ್ಕಾಗೋದಿಲ್ಲ, ಅಲ್ಲಿ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯವನ್ನು ಮಾಡಬೇಕು. ಕ್ಯಾಶನ್ನು ಕೊಡ್ಬೇಕಂತ ಕೇಳ್ತಾ ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಒಬ್ಬ ಕಾವಿಧಾರಿಯಾಗಿ, ಸಮಾಜ ಸುಧಾರಕನಾಗಿ, ಯಾವುದೇ ಉದ್ದೇಶ ಇಲ್ಲದೆ ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಸುಧಾರಣೆ ಈ ದೇಶದಲ್ಲಿ ಬರಬೇಕಾದ್ರೆ ಸ್ವತಂತ್ರ ನಂತರ ಜನರಿಗೆ ಶಿಕ್ಷಣ ಕೊಡೋದ್ರ ಮೂಲಕ ಸುಧಾರಣೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಭಾಳ ಚಿಕ್ಕದಾಗಿ ಏನಪ್ಪ ಅಂದ್ರೆ ಒಂದು ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರನ ಪ್ರಾರಂಭಿಸಿರ್ತಕ್ಕಂಥ ಡಾಕ್ಟರ್
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಇವತ್ತು ಭಾಳ ದೊಡ್ಡ ಆಲದ ಮರದ ರೀತಿಯಲ್ಲಿ, ನಾನು ಭಾಳಷ್ಟು ಸಲ ಹೋಗಿದ್ದೀನಿ ಅವ್ರ ಹತ್ರ. ಯಾವಾಗಲೂ ಬೆಳಗ್ಗೆಯಲ್ಲಿ ಇರ್ತಕ್ಕಂಥ 5 ಗಂಟೆಗೆ ಎಬ್ಬಿಸಿ ಅಲ್ಲಿ ಎಲ್ಲ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ರೀತಿಯಲ್ಲಿ ಸುಮಾರು ಒಂದು ದೊಡ್ಡ ಜನಸಾಗರವೇ ನಿಂತಂತಾಗುತ್ತೆ. 8,000 ವಿದ್ಯಾರ್ಥಿಗಳು, 8,000 ವಿದ್ಯಾರ್ಥಿಗಳು, ಸುಮಾರು ನಮ್ಮ ದೇವರಿಗಿಂದ ಸುಮಾರು ಒಂದು 400 ಮೇಲ್ಪಟ್ಟು ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ನಮ್ಮ ಈ ಭಾಗದಿಂದ ಬಂದು, ಅದೇ ಭಾಗದಿಂದ ಎಲ್ಲ ಭಾಗದಿಂದ ಕೂಡ. ಮತ್ತು ಇನ್ನೊಂದು, ಅಲ್ಲಿ ಯಾವುದೇ ರೀತಿಯಿಂದ ಭೇದ ಭಾವದಿಂದ ಜಾತ್ಯತೀತವಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ಮಟ್ಟದಲ್ಲಿ ಏನಪ್ಪ ಅಂದರೆ ಎಲ್ಲ ಜಾತಿ ವರ್ಗದವರನ್ನು, ಅಲ್ಲಿ ದಲಿತರಿದ್ದಾರೆ, ಮೈನಾರಿಟಿ ಇದ್ದಾರೆ, ಮುಸ್ಲಿಮ್ಸ್ ಹುಡುಗರು ಕೂಡ ಇದರಲ್ಲಿ, ಆಮೇಲೆ ಒಂದು ಬ್ಯಾಕ್ವರ್ಡ್ಸು, ಲಿಂಗಾಯತ್ಸ್, ಎಲ್ಲ ಜಾತಿ ಜನಾಂಗದವರು ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಶಿವಕುಮಾರ ಶ್ರೀಗಳು ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಭಾಳಷ್ಟು ಇವತ್ತು ಅವರಿಗೆ ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆ, ಭಾರತ ದೇಶದ ಜನತೆಯೇ ಅವರಿಗೆ ಚಿರಋಣಿ ಆಗಿರಬೇಕು. ಇವತ್ತೂ ಕೂಡ 103 ವರ್ಷಗಳಾದ, ನಾನು 101ನೇ ವರ್ಷಕ್ಕೂ 100 ವರ್ಷಕ್ಕೂ ಕೂಡ 2-3 ತಿಂಗಳು ಕಂಟಿನ್ಯೂ ಹೋಗಿದ್ದೇನೆ. ರಾತ್ರಿ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಪ್ರಾರಂಭ ಆಗ್ತದೆ. ನಾವೆಲ್ಲ ಫ್ಯಾಮಿಲಿ ಹೋಗಿದ್ದೆವು. ಪೂಜೆ ಪ್ರಾರಂಭ ಆದಾಗ ನಮಗೆಲ್ಲರಿಗೂ ಕಾಮನ್ ಆಗಿ ಏನಪ್ಪ ಅಂದ್ರೆ ಕೂತ್ಕೊಂಡು ನಿಮ್ಮ ಪೂಜೆ ನಮ್ಮ ಜೊತೆನೇ ಮಾಡ್ತಾರೆ. ಮಾಡಿಕೊಂಡು ನಂತರ ಏನಪ್ಪ ಅಂದ್ರೆ ಬೆಳಗ್ಗೆ ಉಪಹಾರ ಒಂದು ಪ್ರಸ್ತಾವನೆ ಕೂಡ ಆಯ್ತಾಗಿ, ಯಾಕೆಂದ್ರೆ ಯೋಗ್ಯವಾಗಿರ್ತಕ್ಕಂಥದ್ದು. ಭಾಳ ಅಭಿಮಾನದಿಂದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ದೇವೇಂದ್ರ ಅವರು, ಅರುಣ್ ಕುಮಾರ್ ಅವರು ಓದಿ ಇವತ್ತು ನಾನು ಅಂತಿರ್ತಕ್ಕಂಥದ್ದು ಭಾಳ ಮುಖ್ಯ. ಈಗ ಮನೆಯಲ್ಲಿ ಏನಪ್ಪ ಅಂದ್ರೆ ತಂದೆ ತಾಯಿಗಳು ಸರಿಯಾಗಿ ಮಕ್ಕಳಿಗೆ ಸಂಸ್ಕಾರ. ಶಿವಕುಮಾರ ಮಹಾಶಿವಗಳ 103ನೇ ಹುಟ್ಟುಹಬ್ಬ ಇಂದು ನಾವು ಗುಲ್ಬರ್ಗಾದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಅದು ನಮ್ಮ ಸುದೈವ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅಂತ ನನಗೂ ಕೂಡ ಭಾಳ ಸಂತೋಷ ಅನಿಸ್ತು. ಕೇಳಿದ ತಕ್ಷಣದಲ್ಲೇ ಭಾಳ ಸಂತೋಷ ಆಗಿತ್ತು ಅವತ್ತು ಆಮಂತ್ರಣ ಬಂದಾಗ. ಇಲ್ಲಿ ಬಂದ ತಕ್ಷಣ ಇದು ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ನಿಜವಾದ ಹುಟ್ಟುಹಬ್ಬ. ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇರ್ಬೋದು, ಆದರೆ ಅಲ್ಲಿಗಿಂತಲೂ ಇಲ್ಲಿ ನನಗೆ ಭಾಳ ಸಂತೋಷ ಅನ್ನುವಂಥ ಮಾತಿಲ್ಲಿ ಮೊದಲಿಗೆ ಹೇಳಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಯಾವ ತಂದೆ ತಾಯಿ ಇಲ್ಲದಂತಹ ಮಕ್ಕಳಿಗೆ ನಿಜವಾಗಿ ಇಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಶಿವಕುಮಾರ ಸ್ವಾಮೀಜಿಯವರೇ ಒಂದು ತಂದೆ ತಾಯಿ ಸ್ವರೂಪದಲ್ಲಿ ಅವರ ಎಲ್ಲ ಮಕ್ಕಳು ಕೂಡ ಅವರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂತಹ ಮಾತಿನೊಂದಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಇವತ್ತಿಷ್ಟೇ. ಮನುಷ್ಯ ಬದುಕು ಸಾರ್ಥಕ ಆಗುವಂಥದ್ದು ಎಲ್ಲಿದಪ್ಪ ಅಂತ ಕೇಳಿದರೆ ಪರೋಪಕಾರಕ್ಕಾಗಿ ಬದುಕಿದಾಗ ಅನ್ನುವಂಥ ಮಾತನ್ನು ಈಗ ತಾನೇ ಮಾತನಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಸರ್ ಅವರು ಮಾತಾಡಿದರು. ಆಗ ನಮ್ಮ ಇವ್ರೂ ಕೂಡ ಅದನ್ನೇ ಹೇಳಿದರು. ಸ್ವಾಮೀಜಿಯವರು ಜೀವನವನ್ನು ನಾವು ತೆಗೆದುಕೊಂಡಾಗ ಸಿದ್ಧಗಂಗಾ ಮಠದಲ್ಲಿ ಸ್ವಾಮೀಜಿಯವರು ಪ್ರತಿ ವಿದ್ಯಾರ್ಥಿಗಳಿಗೆ ಅವರು ರೂಮ್ಗಳಿಗೆ ಹೋಗಿ ವಿಚಾರಣೆ ಮಾಡೋದು ಅಷ್ಟೇ ಅಲ್ಲ, ಆ ವಿಚಾರಣೆ ಮಾಡೋದು ನನಗನ್ನಿಸ್ತದೆ ಸ್ವಾಮೀಜಿಯವರು ಹೇಳೋದು ಬೇಕಾಗಿಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ವಾಮೀಜಿಯವರ ಸಾಧನೆನೇ ಹೇಳ್ತಾ ಇದೆ ಅಂತ. ಸ್ವಾಮೀಜಿಯವರು ಹೇಳುವಂಥ ಅವಶ್ಯಕತೆ ಇಲ್ಲ, ಯಾವ ವಿದ್ಯಾರ್ಥಿ ಕಳಿಸುವಂಥ ಅವಶ್ಯಕತೆ ಇಲ್ಲ. ಸ್ವಾಮೀಜಿಯವರ ಸಾಧನೆಯನ್ನು ನೋಡಿದಾಗ ಎಲ್ಲರೂ ಹೃದಯದ ಕವಾಟಗಳು ತೆರಿಬೇಕು. ಆ ರೀತಿಯೊಳಗೆ ಸ್ವಾಮೀಜಿಯವರು, ಯಾಕಂದ್ರೆ 13-14 ವರ್ಷಗಳ ಕಾಲ ಈಗಲೂ ಕೂಡ ನಾನು ಹೆಚ್ಚು ಅಲ್ಲಿಗೆ ಇದು ಇದೆ, ಈಗಲೂ ಮಠ ಬಿಟ್ಟು ಬಂದಿನೇನಂತ ಭಾವನೆ ನನಗಿಲ್ಲ. ನಾನು ಸದಾ ಹೋಗ್ತಾ ಇರ್ತೀನಿ. ಅವರು 2:30 ಗಂಟೆಗೇ ಎದ್ದು, ಅದು ಧನುರ್ಮಾಸದಲ್ಲಿ ಹೇಳ್ತಾರಪ್ಪ ಅಂದ್ರೆ 1:45 ಗಂಟೆಗೇ ಹೇಳ್ತಾರೆ. ಧನುರ್ಮಾಸದಲ್ಲಿ ಎದ್ದು ತಮ್ಮ ವಿದ್ಯಾಭ್ಯಾಸ ಈಗಲೂ ಕೂಡ ಅಭ್ಯಾಸ ಮಾಡ್ಕೋತ ಕೂಡ್ತಾರೆ. ಅಭ್ಯಾಸ ಮಾಡ್ಕೋತ ಕೂತ್ಮೇಲೆ ಪೂಜಾಕ್ಕೆ ಇರ್ತಕ್ಕಂಥವ್ರು ಪೂಜಾಕ್ಕೆ ರೆಡಿ ಆದಮೇಲೆ 3 ಗಂಟೆಗೆ ಹೋಗಿ ಪೂಜಾಕ್ಕೆ ಕೂಡ್ತಾರೆ. ಅವರು ಕುಂತು ಧ್ಯಾನ ಇತ್ಯಾದಿ ಪೂಜೆಗಳು ಪ್ರಾರಂಭವಾಗಿ ಮುಗಿಬೇಕಾದ್ರೆ 6 ಗಂಟೆಗೆ ಪ್ರಸಾದವನ್ನು ಮುಗಿಸಿ ಆಫೀಸ್ಗೆ ಹೋಗಿ ಕೂಡ್ತಾರೆ. ಅಂದ್ರೆ ಆ ಸ್ವಾಮೀಜಿಯವರು ಎಷ್ಟೇ ಅನೇಕ ಒತ್ತಡಗಳು ಬರ್ತಾ ಇರ್ಬೋದು ಅವ್ರ ಇದರಲ್ಲಿ, ಆದರೂ ಮಠದಲ್ಲಿ ಬಂದಾಗ ಅವ್ರು ಎಷ್ಟು ಅದು ಮುಖದಲ್ಲಿ ಪ್ರಸನ್ನತೆ ಇರ್ತಂದ್ರೆ ಅದನ್ನು ನೋಡಿ ನಿಜವಾಗಿಯೂ ಕೂಡ ಭಾಳ ಒಂದು ನಾವು ಚಿಂತನೆ ಮಾಡ್ತಿರ್ತಿದ್ವಿ. ಅಂಥ ಒಂದು ಆದರ್ಶವಾಗಿರ್ತಕ್ಕಂಥ ಇವತ್ತು ನಮ್ಮ ಮುಂದೆ 103 ವರ್ಷ ನಮ್ಮ ಮುಂದೆ ಇದಾರಪ್ಪ ಅಂತಂದ್ರೆ ನಿಜವಾಗಿಯೂ ಕೂಡ ನಮ್ಮದೆಲ್ಲ ಒಂದು ಭಾಗ್ಯ ಅಂತ ತಿಳ್ಕೊಂಡು ಕೊಡ್ರಿ